ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯೂನಿಟ್ ಇದೆ ಅಲ್ವಾ. ಸೊ ಅದರಲ್ಲಿ ಮೇಜರ್ ಎಲಿಮೆಂಟ್ಸ್ ಏನು ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಪ್ರೀವಿಯಸ್ ಆಗಿ ಕೆಸೆಟ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಸಮ್ ಆಫ್ ದ ಸ್ಪೆಸಿಫಿಕ್ ಫೈಲ್ ಥೇರಿ, ಟೈಲರ್ಸ್ ಥೇರಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಅದೆಲ್ಲದನ್ನು ಕೂಡ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಅರ್ಥ ಆಗೋ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋಸ್ನೆಲ್ಲ ವಾಚ್ ಮಾಡಿ ನಿಮ್ಮ ಕೆಸೆಟ್ ಎಕ್ಸಾಮ್ಗೆ ಸ್ವಲ್ಪ ಆದರೂ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಮೇಜರ್ ಎಲಿಮೆಂಟ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೇಜರ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಏನೇನು ಎಲಿಮೆಂಟ್ಸ್ ಇದೆ, ಸೊ ಏನೇನು ಒಂದು ಪಾರ್ಟ್ ಇದೆ ಅಂತ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಯಾವ್ಯಾವ ಥರ ಎಲಿಮೆಂಟ್ಸ್ ಬರುತ್ತೆ, ಯಾವ್ಯಾವ ಥರ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಬರುತ್ತೆ ಅಂತ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವುದಿದೆ ಅದನ್ನ ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಒನ್ ಅಂತ ಅಂದರೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಬರುತ್ತೆ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬರುತ್ತೆ, ಸೋಷಿಯಲ್ ಎನ್ವಿರಾನ್ಮೆಂಟ್ ಬರುತ್ತೆ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಬರುತ್ತೆ, ಲೀಗಲ್ ಎನ್ವಿರಾನ್ಮೆಂಟ್ ಬರುತ್ತೆ, ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಬರುತ್ತೆ. ಸೊ ಇದೆಲ್ಲದೂ ಕೂಡ ಕೆಸೆಟ್ ಎಕ್ಸಾಮ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಕಮ್ ಟು ದ ಪಾರ್ಟ್ ಆಫ್ ಎಕನಾಮಿಕ್ ಸಿಸ್ಟಮ್ಸ್ ಅಲ್ವಾ. ಸೊ ಮೀನಿಂಗನ್ನು ಮೆನ್ಷನ್ ಮಾಡಿದ್ವಿ. ಏನು ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಏನು? ಎಕನಾಮಿಕ್ ಸಿಸ್ಟಮ್ ಇಸ್ ಎ ಫ್ರೇಮ್ ವರ್ಕ್ ಅಲ್ವಾ. ಸೊ ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಏನಾಗಿರುತ್ತೆ, ಅದೊಂದು ಫ್ರೇಮ್ ವರ್ಕ್ ಆಗಿರುತ್ತೆ. ಏನು ಫ್ರೇಮ್ ವರ್ಕ್ ಅದು? ವಿಚ್ ಎ ಕಂಟ್ರಿ ಅಲೋಕೇಟ್ ರಿಸೋರ್ಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಸೊ ಒಂದು ಕಂಟ್ರಿ ಏನಿದೆ ಅಲ್ವಾ, ಸೊ ಆ ಕಂಟ್ರಿಯ ಒಂದು ರಿಸೋರ್ಸಸ್ ಏನಿದೆ ಆ ರಿಸೋರ್ಸಸ್ನ ಅಲೋಕೇಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ರಿಸೋರ್ಸಸ್ಸನ್ನು ಪ್ರಾಪರಾಗಿ ಅಲೋಕೇಟ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ಏನು? ಸೊ ಗೂಡ್ಸ್ ಮತ್ತು ಸರ್ವಿಸ್ ಆಗಿ ಅದನ್ನ ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ರಾ ಮಟೀರಿಯಲ್ ಅದೆಲ್ಲನೂ ನಾವು ರಿಸೋರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಅದನ್ನು ಏನು ಮಾಡ್ತೀವಿ, ಫಿನಿಶ್ಡ್ ವರ್ಕ್ ಆಗಿ, ಫಿನಿಶ್ಡ್ ಗೂಡ್ಸ್ ಆಗಿ, ಸರ್ವಿಸ್ ಆಗಿ ಏನು ಮಾಡ್ತಾ ಹೋಗ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಅದೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ, ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಅಲೋಕೇಶನ್ ಆಫ್ ರಿಸೋರ್ಸಸ್ ಆಗಿರ್ಬೋದು, ಅಲಾಟ್ ಮಾಡೋದು, ರಿಸೋರ್ಸನ್ನು ಅಲಾಟ್ ಮಾಡೋದ್ರಲ್ಲಾಗಿರ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಯಾವ ಸಿಸ್ಟಮ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ ಎಕನಾಮಿಕ್ ಸಿಸ್ಟಮ್ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ಅದನ್ನು ನಾವೇನಂತ ಕರಿತೀವಿ, ಎಕನಾಮಿಕ್ ಆಕ್ಟಿವಿಟಿ ಅದು. ಸೊ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅಲೋಕೇಶನ್ ಆಗಿರ್ಬೋದು, ಅದಕ್ಕೋಸ್ಕರ ಇದು ಎಕನಾಮಿಕ್ ಸಿಸ್ಟಮ್ ಆಗಿದೆ. ಸೊ ಇಲ್ಲಿ ಡೆಫಿನೇಷನ್ನ ಮೆನ್ಷನ್ ಮಾಡಿದ್ದೀನಿ ನಾನು. ಏನು ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಏನು ಡೆಫಿನೇಷನ್? ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇರುವಂಥ, ಸಿಂಪಲ್ ಆಗಿ ಅರ್ಥ ಆಗುವಂಥ ಡೆಫಿನೇಷನ್ನ ಏನು ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಎಕನಾಮಿಕ್ ಸಿಸ್ಟಮ್ ಈಸ್ ಎ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಡೀಲಿಂಗ್ ವಿತ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ದೆ ಅಲ್ವಾ. ಸೊ ಎಕನಾಮಿಕ್ ಸಿಸ್ಟಮ್, ಸೊ ಒಂದು ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಇವಾಗ ಪ್ರೊಡಕ್ಷನ್, ರಾ ಮಟೀರಿಯಲ್ನ ಪರ್ಚೇಸ್ ಮಾಡಿ ಅದನ್ನು ಪ್ರೊಡಕ್ಷನ್ ಮಾಡಿ ಯಾವುದೋ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಅದನ್ನು ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದೆಲ್ಲ ಆ್ಯಕ್ಟಿವಿಟೀಸ್ನ ಸೇರಿ ಏನಂತ ಕರಿತೀವಿ, ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನಿರುತ್ತೆ, ಸೊ ಒಂದು ಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗಿರ್ಬೋದು, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಏನೇನು ಡಿಟರ್ಮೈನ್ ಮಾಡುತ್ತೆ ಅಂತ ಅಂದರೆ ಓನರ್ಶಿಪ್ ಇರುತ್ತೆ, ಕಂಟ್ರೋಲಿಂಗ್ ಇರುತ್ತೆ, ಅಲೋಕೇಶನ್ ಆಫ್ ರಿಸೋರ್ಸಸ್ ಇರುತ್ತೆ. ರಿಸೋರ್ಸಸ್ನ ಯಾವ ಥರ ಅಲೋಕೇಟ್ ಮಾಡ್ತಾ ಹೋಗ್ಬೋದು, ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲದನ್ನು ಕೂಡ ಒಂದು ಎಕನಾಮಿಕ್ ಸಿಸ್ಟಮ್ ಏನು ಮಾಡ್ತಾ ಇದೆ, ಹೇಳ್ತಾ ಇದೆ ಅಂತ, ಡಿಟರ್ಮೈನ್ ಮಾಡ್ತಾ ಇದೆ ಅಂತ ಅಲ್ವಾ. ಓನರ್ಶಿಪ್ ಬಗ್ಗೆನೂ ಹೇಳುತ್ತೆ, ಕಂಟ್ರೋಲಿಂಗ್ ಯಾವ ಥರ ಇರಬೇಕು, ಈಗ ಪ್ರೊಡಕ್ಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದೆಲ್ಲದರೂ ಕಂಟ್ರೋಲಿಂಗ್ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಏನು ಮಾಡ್ತಾ ಇದೆ, ಹೇಳ್ತಾ ಹೋಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಒನ್ ಮಾರ್ಕೆಟ್ ಎಕನಾಮಿ ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಏನು ಮಾರ್ಕೆಟ್ ಎಕನಾಮಿ ಅಂತ ಅಂದರೆ ಏನು ಅಲ್ವಾ. ಸೊ ಇಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸಿಂಪಲ್ ಮೀನಿಂಗನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಅಂದರೆ ಯಾವ ಥರ ಎಕನಾಮಿ, ಈಗ ಪ್ರೈವೇಟ್ ಇಂಡಿವಿಜುವಲ್ಸ್ ಓನರ್ ಇರ್ತಾರೆ ಅಲ್ವಾ. ಸೊ ಒಂದು ಪ್ರೈವೇಟು ಇಂಡಿವಿಜುವಲ್ಸ್ ಅಥವಾ ಒಂದು ಪ್ರೈವೇಟ್ ಓನರ್ಶಿಪ್ ಇರುವಂಥ ಎಕನಾಮಿ ಏನಿರುತ್ತೆ ಅದನ್ನು ಏನಂತ ಕರಿತೀವಿ, ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಅದನ್ನ ಯಾವುದೇ ಥರ ಗೌರ್ಮೆಂಟ್ ಆಗಿರ್ಬೋದು, ಅದರ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಅಲ್ವಾ ರನ್ ಮಾಡ್ತಾ ಇರೋದಿಲ್ಲ. ಸೊ ಅದನ್ನ ಕಂಪ್ಲೀಟಾಗಿ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ,
ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರು ಏನು ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ಯಾವುದೋ ಇಂಡಿವಿಜುವಲ್ ಪರ್ಸನ್ ಏನಾಗಿರುತ್ತೆ ಅದು ಓನರ್ಶಿಪ್ಪಲ್ಲಿ ಇರುತ್ತೆ. ಸೊ ಆ ಥರ ಎಕನಾಮಿನ ಏನಂತ ಕರಿತೀವಿ, ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ರಿಸೋರ್ಸ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಪ್ರಾಫಿಟ್ ಏನು ಪ್ರಾಫಿಟ್ ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಅಂತ ಬಂದಾಗ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರಾಫಿಟ್ ಮೇಕಿಂಗ್ ಆಗಿರುತ್ತೆ ಅಲ್ವಾ, ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಇರುತ್ತೆ ಅಲ್ವಾ. ಸೊ ಅದೆಲ್ಲದೂ ಕೂಡ ಯಾರ ಅಂಡರಲ್ಲಿ ಬರುತ್ತೆ, ಇಂಡಿವಿಜುವಲ್ ಪರ್ಸನ್ ಅಥವಾ ಪ್ರೈವೇಟ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತಾ ಇದ್ದೀವಿ. ಸೊ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಅಂದರೆ ಇಂಡಿವಿಜುವಲ್ ಓನರ್ಶಿಪ್ ಇರುತ್ತೆ ಅಂತ ಹೇಳಿದೆ, ಪ್ರೈವೇಟ್ ಓನರ್ಶಿಪ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಯಾವ್ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಸೊ ಸಿಂಪಲ್ಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ಸಿಂಪಲ್ಲಾಗಿ ಮೆನ್ಷನ್ ಮಾಡಿದ್ದೀನಲ್ವ ನಾನು. ಸೊ ಫಸ್ಟ್ ಒನ್ ಪ್ರೈವೇಟ್ ಓನರ್ಶಿಪ್. ಕ್ಯಾಪಿಟಲಿಸ್ಟ್ ಅಂತ ಅಂದ್ರೇ ಪ್ರೈವೇಟ್ ಓನರ್ಶಿಪ್ ಅಂತ ಅರ್ಥ. ಸೊ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಾಗಿರುತ್ತೆ ಅಂತ ಅಂದರೆ ಪ್ರಾಫಿಟ್ ಮೋಟಿವ್ ಅಂತ ಅಂದರೆ ಏನು, ಪ್ರಾಫಿಟ್ ಮೇಕಿಂಗ್. ಸೊ ಮೇಜರ್ ಆಗಿ ಈ ಒಂದು ಕ್ಯಾಪಿಟಲಿಸ್ಟ್ ಎಕನಾಮಿಲಿ ಯಾವುದೇ ಥರ ಕಾಮನ್ ಪೀಪಲ್ ವೆಲ್ಫೇರ್ ಬಗ್ಗೆ ಅವ್ರು ಥಿಂಕ್ ಮಾಡೋದಿಲ್ಲ. ಅವ್ರು ಏನು ಥಿಂಕ್ ಮಾಡ್ತಾ ಇರ್ತಾರೆ, ಪ್ರಾಫಿಟ್ ಮಾಡ್ತಾ ಇರಬೇಕು, ಜಾಸ್ತಿ ಏನು ಸಿಗ್ತಾ ಇರಬೇಕು, ಅವ್ರಿಗೆ ಪ್ರಾಫಿಟ್ ಬರ್ತಾ ಇರಬೇಕು. ಸೊ ಅದನ್ನು ಏನು ಮಾಡ್ತಾ ಇರ್ತಾರೆ, ಅವರು ಗೋಲ್ ಆಗಿ ಇಟ್ಕೊಂಡಿರ್ತಾರೆ ಅಂತ. ಸೊ ಫ್ರೀಡಮ್ ಆಫ್ ಎಂಟರ್ಪ್ರೈಸ್ ಅಂತ. ಸೊ ಇದು ಯಾವುದೋ ಒಂದು ಇಂಡಿವಿಜುವಲ್ ಪರ್ಸನ್ ಅಂಡರಲ್ಲಿ ಬರೋದ್ರಿಂದ ಅಥವಾ ಯಾವುದೋ ಒಂದು ಪ್ರೈವೇಟ್ ಓನರ್ಶಿಪ್ಪಲ್ಲಿ ಬರೋದ್ರಿಂದ ಅವರು ಏನಿರುತ್ತೆ, ಸಮ್ ಆಫ್ ದ ಫ್ರೀಡಮ್ ಅಂತ ಇರುತ್ತೆ. ಯಾವುದೋ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆಗಿರಲಿ, ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸ್ ಆಗಿರಲಿ, ಸೊ ಅದೆಲ್ಲದರಲ್ಲೂ ಕೂಡ ಏನಿರುತ್ತೆ, ಒಂದು ಫ್ರೀಡಮ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ಅಂತ ಬಂದಾಗ ಈ ಕ್ಯಾಪಿಟಲಿಸ್ಟ್ ಎಕನಾಮಿಲಿ ಮೋಸ್ಟ್ ಕಾಮನ್ ಆಗಿ ಕಾಂಪಿಟೇಷನ್ ತುಂಬಾ ಹೈ ಇರುತ್ತೆ. ಏನಕ್ಕೆ ತುಂಬ ಹೈ ಇರುತ್ತೆ, ಈಗ ಯಾವುದೋ ಒಂದು ಇಂಡಸ್ಟ್ರಿ, ಯಾವುದೋ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವುದೋ ಒಂದು ಈಗ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗು ಏನೋ ಒಂದು ಇಂಡಸ್ಟ್ರಿನ ನಾನು ರನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಎಟ್ ದ ಸೇಮ್ ಟೈಮ್ ಏನಾಗಿರುತ್ತೆ ಮಾರ್ಕೆಟ್ ಅಂತ ಬಂದಾಗ, ಸೊ ಅದೇ ಥರ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಾದಷ್ಟು ಇಂಡಸ್ಟ್ರೀಸ್ನ ಏನು ಮಾಡ್ತಾ ಇರ್ತಾರೆ, ಪ್ರೈವೇಟ್ ಓನರ್ಶಿಪ್ಪಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರೆ. ಸೊ ಬೇಸ್ಡ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟಿಂಗ್ ಕೆಪಾಸಿಟಿ ಆಗಿರ್ಬೋದಲ್ವ, ಸೊ ಅವೈಲೇಬಲ್ ಆಫ್ ರಿಸೋರ್ಸಸ್ ಆಗಿರ್ಬೋದು, ಅವರಿಗೆ ಸ್ಪೆಷಲ್ ಅಂತ ಪ್ರಾಪರ್ ಒಂದು ಸ್ಪೆಸಿಫಿಕ್ ಪ್ಲೇಸ್, ಮಾರ್ಕೆಟಿಂಗ್ ಸೆಂಟರ್ ಅಂತ ಇದೆ ಅಂತ ಅಂದರೆ ಅದೆಲ್ಲದನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಏನು ಮಾಡ್ತಾರೆ, ನನ್ನ ಜೊತೆಗೆ ಇನ್ನೂ ತುಂಬ ಜನ ಅದೇ ಥರ ಸೇಮ್ ಇಂಡಸ್ಟ್ರಿನ ಏನು ಮಾಡ್ತಾ ಹೋಗ್ತಾರೆ, ಡೆವಲಪ್ ಮಾಡ್ತಾ ಹೋಗ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಬಂದಾಗ ಕಾಂಪಿಟೇಷನ್ ಕೂಡ ಏನಾಗಿರುತ್ತೆ, ತುಂಬ ಕಾಮನ್ ಆಗಿರುತ್ತೆ. ಸೊ ನಾವು ಬಿಸ್ನೆಸ್ ಆರ್ಗನೈಸೇಷನ್ಲಿ ಸರ್ವೈವ್ ಆಗಬೇಕು ಅಂತ ಅಂದರೆ ಬೇರೆಯವ್ರಿಗೆ ಕಾಂಪಿಟೇಷನ್ ಕೊಡುವಂತಹ ಒಂದು ಕ್ರೈಟೀರಿಯಾ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಟೆಕ್ನಾಲಜೀಸ್ ಆಗಿರ್ಬೋದು, ಅದೆಲ್ಲದನ್ನು ನಾವೇನು ಮಾಡ್ತಾ ಹೋಗಬೇಕು, ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಕನ್ಸ್ಯೂಮರ್ ಸಾವರ್ನಿಟಿ ಅಂತ. ಸೊ ಕನ್ಸ್ಯೂಮರ್ ಸಾವರ್ನಿಟಿ ಅಂತ ಅಂದರೆ ಏನು, ಇಲ್ಲಿ ಕನ್ಸ್ಯೂಮರ್ಗೂ ಕೂಡ ಏನಿರುತ್ತೆ, ಫ್ರೀಡಮ್ ಇರುತ್ತೆ. ಅವ್ರಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಚೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಕಾಂಪಿಟೇಷನ್ನಲ್ಲಿ ನಾನು ಹೇಳ್ದಾಗೆ ಅಲ್ವಾ. ಸೊ ಯಾವ ಥರದಲ್ಲಿ ಕನ್ಸ್ಯೂಮರ್ ಸಾವರ್ನಿಟಿ ಅಂತ ಹೇಳ್ತೀನಿ ಅಂತ ಅಂದರೆ, ಇವಾಗ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ಅಟ್ ದ ಸೇಮ್ ಟೈಮ್ ನೀವು ಕೂಡ ಯಾವುದೋ ಒಂದು ಸೇಮ್ ಪ್ರಾಡಕ್ಟ್ನ ನೀವು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರ. ಸೊ ಕಸ್ಟಮರ್ಗೆ ನನ್ನ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಬೇಕು ಅನ್ನೋ ಯಾವುದೇ ಥರ ಕಂಪಲ್ಸರಿ ಅಥವಾ ರಿಸ್ಟ್ರಿಕ್ಷನ್ ಅಂತ ಇರೋದಿಲ್ಲ. ಸೊ ಅವ್ರೇನು ಮಾಡ್ಬೋದು, ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅವ್ರು ಕೂಡ ಎಂಟ್ರಿ ಆಗ್ಬೋದು ಅಲ್ವಾ. ಸೊ ಇಲ್ಲಿ ಕನ್ಸ್ಯೂಮರ್ಸ್ಗೆ ಏನಿರುತ್ತೆ, ಫ್ರೀಡಮ್ ಟು ಚೂಸ್ ದ ಪ್ರಾಡಕ್ಟ್ ಅಂತ. ಸೊ ಅವ್ರು ಏನು ಮಾಡ್ಬೋದು, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ ಬಿಸ್ನೆಸ್ ಆರ್ಗನೈಸೇಷನ್ ಯಾವ ಕಂಪನಿ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತ ಅಂದರೆ ಅದನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಲಿಮಿಟೆಡ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಅಲ್ವಾ. ಸೊ ಲಿಮಿಟೆಡ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಅಂತ ಅಂದರೆ ಏನು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ಎಸ್ಟಾಬ್ಲಿಷ್ ಮಾಡುವಾಗ ಸಮ್ ಆಫ್ ದ ಪಾಲಿಸಿ, ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋದು ಗೌರ್ಮೆಂಟ್ ಅಂಡರಿಂದ ಇರುತ್ತೆ. ಸೊ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಏನು ಮಾಡಬೇಕು, ಆ್ಯಸ್ ಎ ಪ್ರೈವೇಟ್ ಓನರ್ಶಿಪ್ ನಾವು ಫಾಲೋ ಮಾಡ್ತಾ ಹೋಗಬೇಕು. ಆದರೆ ನಾವು ಎಸ್ಟಾಬ್ಲಿಷ್ ಮಾಡಿರೋ ಬಿಸ್ನೆಸ್ ಆರ್ಗನೈಸೇಷನ್ನು ಕಂಪ್ಲೀಟಾಗಿ ಗವರ್ನಮೆಂಟ್ ಅಂಡರಲ್ಲಿ ಬರೋದಿಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ಅದು ಗೌರ್ಮೆಂಟಿಂದ ಮ್ಯಾನೇಜ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ ಇಲ್ಲಿ ಅಂತ ಅಂದರೆ, ಗೌರ್ನಮೆಂಟ್ ಇಂಟರ್ಫರೆನ್ಸ್ ಆರ್ ಗೌರ್ನಮೆಂಟ್ ಇಂಟರ್ವೆನ್ಷನ್ ಏನಾಗಿರುತ್ತೆ ಅಲ್ಲಿ ತುಂಬ ಕಡಿಮೆ ಆಗಿರುತ್ತೆ. ಸೊ ಎಲ್ಲದೂ ಕೂಡ ಎವ್ರಿಥಿಂಗ್ ಮ್ಯಾನೇಜಿಂಗ್ ಬೈ ದ ಪ್ರೈವೇಟ್ ಓನರ್ಶಿಪ್ ಅಂತ. ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜ್ ಏನಿದೆ ಹಾಗಿದ್ರೆ ಕ್ಯಾಪಿಟಲಿಸ್ಟ್ ಎಕನಾಮಿಯಿಂದ ಏನೇನು ಅಡ್ವಾಂಟೇಜಸ್ ಇರುತ್ತೆ ಅಂತ ಅಲ್ವಾ. ಸೊ ಫಸ್ಟ್ ಒನ್ ಇಲ್ಲಿ ಫ್ಯೂ ಅಡ್ವಾಂಟೇಜಸ್ನ ಮೆನ್ಷನ್ ಮಾಡಿದ್ದೀನಿ. ಫ್ಯೂ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ನ ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ.
ಇಟ್ ಎನ್ಕರೇಜಸ್ ದ ಇನೋವೇಷನ್. ಸೊ ಕಾಂಪಿಟೇಷನ್ ಇದೆ ನಮಗೆ ಅಂತ ಅಂದಾಗ ನಾವೇನು ಮಾಡ್ತಾ ಹೋಗ್ತೀವಿ, ಯಾವ ಥರದಲ್ಲಿ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೋದು, ಯಾವ ಥರದಲ್ಲಿ ಪ್ರೊಡಕ್ಟಿವಿಟಿ ಔಟ್ಪುಟ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು ಅನ್ನೋದಕ್ಕೆ ತುಂಬ ಡಿಫ್ರೆಂಟ್ ಆಗಿರೋ ಇನೋವೇಷನ್ಗಳನ್ನು ಏನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ತುಂಬ ಇನೋವೇಷನ್ಸ್ಗೆ ಇದೇನು ಮಾಡ್ತಾ ಇರುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ನಮ್ಮ ಹತ್ರ ಆಲ್ರೆಡಿ ಏನಿದೆ, ಏನು ಟೆಕ್ನಾಲಜಿ ಇದೆ, ಅದಕ್ಕೆ ನಾವೇನಾಗ್ತಾ ಇರೋದಿಲ್ಲ, ಇಲ್ಲಿ ರಿಸ್ಟ್ರಿಕ್ಟ್ ಆಗ್ತಾ ಇರೋದಿಲ್ಲ, ಸ್ಟಿಕ್ ಆನ್ ಆಗ್ತಾ ಇರೋದಿಲ್ಲ. ಸೊ ಬೇರೆಯವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅಂತ ಅಂದರೆ ಅವ್ರಿಗಿಂತ ಜಾಸ್ತಿ ಸಮ್ ಆಫ್ ದ ಟೆಕ್ನಾಲಜೀಸ್ ನಾವೇನು ಮಾಡ್ತಾ ಹೋಗಬೇಕು, ಅಡಾಪ್ಟ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಏನು ಕಾನ್ಸೆಪ್ಟ್ ಇರುತ್ತೆ, ಇನೋವೇಷನ್, ಎನ್ಕರೇಜಸ್ ದ ಇನೋವೇಷನ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್ ಅಂತ. ಸೊ ನಮ್ಮ ಹತ್ರ ಇರೋ ಒಂದು ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತಲೇ ಅಂದ್ರೇ ಹಾಗೆ. ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಡಿಕ್ರೀಸ್ ದ ಪ್ರೊಡಕ್ಷನ್ ಕಾಸ್ಟ್ ಅಂತ. ಸೊ ನಾವು ಎರಡನ್ನೂ ಕೂಡ ಏನು ಮಾಡಬೇಕು, ಅಲ್ಲಿ ಪ್ರಾಪರಾಗಿ ಸ್ಪೆಸಿಫಿಕ್ಕಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಹೋಗಬೇಕು. ರಿಸೋರ್ಸಸ್ ನಮ್ಮ ಹತ್ರ ಏನು ಅವೈಲೇಬಲ್ ರಿಸೋರ್ಸ್ ಇದೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಯಾವಾಗಲೂ ಕೂಡ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಬರ್ತಾ ಹೋಗುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಸಿಬಲ್ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ಮೋಟಿವೇಟ್ ಮಾಡೋದು ಯಾವುದು, ಕ್ಯಾಪಿಟಲಿಸ್ಟ್ ಎಕನಾಮಿ. ಯಾಕೆ, ನಮಗೆ ಅಗೇನೆಸ್ಟ್ ಆಗಿ ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ನಾವು ಸರ್ವೈವ್ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು, ನಮ್ಮ ಹತ್ರ ಇರುವಂಥ ಲಿಮಿಟೆಡ್ ರಿಸೋರ್ಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕಲ್ವ. ಅದಕ್ಕೋಸ್ಕರ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಅಂದರೆ ಎಕನಾಮಿಕ್ ಗ್ರೋತ್ ಅಲ್ವಾ. ಸೊ ಎಕನಾಮಿಕ್ ಗ್ರೋತ್ ಅಂತ ಅಂದರೆ ಏನು, ಸೊ ಕಾಂಪಿಟೇಷನ್ ಇರುತ್ತೆ, ಪ್ರೊಡಕ್ಟಿವಿಟಿನ ನಾವು ಇನ್ಕ್ರೀಸ್ ಮಾಡ್ತಾ ಇರ್ತೀವಿ, ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಅಂತ ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಫಿನಾನ್ಷಿಯಲಿ ಏನಾಗ್ತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ ಅಂತ. ಸೊ ಕಾಂಪಿಟೇಷನ್ ಬೇಸಲ್ಲೇ ಎಕನಾಮಿಕ್ ಸಿಸ್ಟಮ್, ಫಿನಾನ್ಷಿಯಲ್ ಸಿಸ್ಟಮ್ ಕೂಡ ಏನಾಗ್ತಾ ಇರುತ್ತೆ, ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ನು ಕನ್ಸ್ಯೂಮರ್ ಚಾಯ್ಸ್. ಕನ್ಸ್ಯೂಮರ್ ಚಾಯ್ಸ್ ಅಂತ ಅಂದರೆ ಏನೂ ಇಲ್ಲ, ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಕನ್ಸ್ಯೂಮರ್ ಸಾವರ್ನಿಟಿ ಅಂತ. ಸೊ ಅದೇ ಕಾನ್ಸೆಪ್ಟೇ ಇಲ್ಲಿ ಕನ್ಸ್ಯೂಮರ್ ಚಾಯ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಕನ್ಸ್ಯೂಮರ್ ಚಾಯ್ಸ್ ಅಂತ ಅಂದರೆ ಒಂದೇ ಪ್ರಾಡಕ್ಟ್, ಸಿಮಿಲರ್ ಪ್ರಾಡಕ್ಟ್ ಬೇರೆ ಬೇರೆ ಕಂಪನಿಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ನನಗೆ ವಿಚ್ ಇಸ್ ಬೆಸ್ಟ್ ಅಂತ ನಾನೇನು ಮಾಡ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಆ ಕಂಪನಿ ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ಮೈ ಎಕನಾಮಿಕಲ್ ಕಂಡೀಷನ್ ಎಲ್ಲದನ್ನು ನಾನೇನು ಮಾಡಿಕೊಂಡು, ಸೊ ನನಗೆ ಯಾವ ಪ್ರಾಡಕ್ಟ್ ಬೇಕು, ಯಾವ ಕಂಪನಿದು ಬೇಕು ಅನ್ನೋದ್ರ ಮೇಲೆ ನಾನೇನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡಿ. ನನಗೆ ಇದು ಒಂದೇ ಆಪ್ಷನ್, ಬೇರೆ ಯಾವುದೋ ಆಪ್ಷನ್ನೇ ಇಲ್ಲ. ಸೊ ಇದೊಂದೇ ಬಿಸ್ನೆಸ್ ಆರ್ಗನೈಸೇಷನ್ ಇರೋದು, ಇವ್ರು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು, ಇವ್ರ ಹತ್ರನೇ ಪರ್ಚೇಸ್ ಮಾಡಬೇಕು ಅನ್ನೋ ಯಾವುದೇ ಥರ ಏನಿಲ್ಲ, ಕಂಪಲ್ಸರಿ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಏನು ಮಾಡ್ಬೋದು, ಅವರಿಗೂ ಕೂಡ ತುಂಬ ಚಾಯ್ಸ್ ಇರ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಕಮಾಂಡ್ ಎಕನಾಮಿ ಆರ್ ಸೋಷಿಯಲಿಸ್ಟ್ ಎಕನಾಮಿ ಅಂತ. ಸೊ ಸೋಷಿಯಲಿಸ್ಟ್ ಎಕನಾಮಿ ಅಂದ ತಕ್ಷಣವೇ ಅರ್ಥ ಆಗುತ್ತೆ, ಅಗೇನೆಸ್ಟ್ ದ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಅಲ್ವಾ. ಸೊ ಸೋಷಿಯಲಿಸ್ಟ್ ಎಕನಾಮಿ ಅಂತ ಅಂದರೆ ನೋಡಿ, this is an economic system where the government owns and controls the major resources and interest. ಸೊ ಅರ್ಥ ಆಯಿತು, ಕ್ಯಾಪಿಟಲಿಸ್ಟ್ ಒಂದು ಎಕನಾಮಿ ಏನಿತ್ತು ಅದರ ಅಗೇನೆಸ್ಟ್ ಅಪೋಸಿಟ್ ಸೋಷಿಯಲಿಸ್ಟ್ ಎಕನಾಮಿ ಅಂತ ಅಂದರೆ. ಸೊ ಕ್ಯಾಪಿಟಲಿಸ್ಟಲ್ಲಿ ಏನಾಗಿದ್ರು ಅಂತ ಅಂದರೆ ಪ್ರೈವೇಟ್ ಓನರ್ಶಿಪ್ ಇತ್ತು. ಸೋಷಿಯಲಿಸ್ಟ್ ಎಕನಾಮಿ ಅಂತ ಅಂದರೆ ಏನು, ಇಲ್ಲಿ ಗವರ್ನಮೆಂಟ್ ಓನರ್ಶಿಪ್ ಇರುತ್ತೆ. ಸೊ ಆ ಒಂದು ಎಕನಾಮಿ ಯಾರ ಅಂಡರಲ್ಲಿ ರನ್ ಆಗ್ತಾ ಇರುತ್ತೆ ಅಂತ ಅಂದರೆ ಗವರ್ನಮೆಂಟ್ ಅಂಡರಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಪ್ರಾಪರ್ ರಿಸೋರ್ಸಸ್ನ, ಮೇಜರ್ ರಿಸೋರ್ಸ್ ಕಂಟ್ರೋಲ್ ಮಾಡೋರು ಯಾರಾಗಿರ್ತಾರೆ, ಗವರ್ನಮೆಂಟ್ ಓನರ್ಶಿಪ್ ಆಗಿರುತ್ತೆ, ಇಲ್ಲ ಗವರ್ನಮೆಂಟ್ ಆಗಿರುತ್ತೆ. ಆ ಇಂಡಸ್ಟ್ರೀಸ್ನ ರನ್ ಮಾಡೋರು, ಮ್ಯಾನೇಜ್ ಮಾಡೋರು ಯಾರಾಗಿರ್ತಾರೆ, ಗವರ್ನಮೆಂಟೇ ಆಗಿರ್ತಾರೆ. ಅದೇ ಥರ ಮಾರ್ಕೆಟಿಂಗು ಯಾರ ಕಂಟ್ರೋಲ್ ಇರುತ್ತೆ ಅಂತ ಅಂದರೆ ಗವರ್ನಮೆಂಟ್ ಕಂಟ್ರೋಲಲ್ಲೇ ಇರುತ್ತೆ. ಸೊ ಅದನ್ನು ಏನಂತ ಕರಿತೀವಿ, ಕಮಾಂಡ್ ಎಕನಾಮಿ ಅಂತ ಕರಿತೀವಿ, ಇಲ್ಲ ಸೋಷಲಿಸ್ಟ್ ಎಕನಾಮಿ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಅದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ ಅಲ್ವಾ. ಸೋಷಲಿಸ್ಟ್ ಎಕನಾಮಿ ಅಂತ ಅಂದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಗವರ್ನಮೆಂಟ್ ಓನರ್ಶಿಪ್ ಇರುತ್ತೆ, ಆಲ್ರೆಡಿ ಅರ್ಥ ಆಯಿತು. ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಇರುತ್ತೆ. ಸೊ ಪ್ಲ್ಯಾನಿಂಗ್ ಏನಾಗಿರುತ್ತೆ ಅಂತ ಅಂದರೆ ಇಲ್ಲಿ ಸೆಂಟ್ರಲೈಸ್ಡ್ ಆಗಿರುತ್ತೆ. ಸೊ ಸೆಂಟ್ರಲೈಸ್ಡ್ ಮತ್ತು ಡಿಸೆಂಟ್ರಲೈಸ್ಡ್ ಅಂತ ಕರಿತೀವಿ. ಸೊ ಸೆಂಟ್ರಲೈಸ್ಡ್ ಅಂತ ಅಂದರೆ ಏನು, ಯಾರೋ ಒಬ್ಬರು ಪ್ರಾಪರಾಗಿ ಏನು ಮಾಡ್ತಾ ಹೋಗ್ತಾರೆ, ಡಿಸಿಷನ್ ಮೇಕಿಂಗ್ ಮಾಡ್ತಾ ಹೋಗ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾ ಹೋಗ್ತಾರೆ, ಅದನ್ನು ಏನಂತ ಕರಿತೀವಿ, ಸೆಂಟ್ರಲೈಸ್ಡ್. ಡಿಸೆಂಟ್ರಲೈಸ್ಡ್ ಅಂತ ಅಂದರೆ ಏನು, ಬೇರೆ ಬೇರೆಯವರೆಲ್ಲರೂ ಸೇರಿಕೊಂಡು ಆ ಪ್ಲ್ಯಾನಿಂಗ್ ಆ್ಯಕ್ಟಿವಿಟೀಸ್ ಏನಾಗಿರುತ್ತೆ, ಡಿವೈಡ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ಡಿಸೆಂಟ್ರಲೈಸ್ಡ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಗವರ್ನಮೆಂಟ್ ಓನರ್ಶಿಪ್ಪಲ್ಲಿ ಇರೋದ್ರಿಂದ ಸೊ ಮೋಸ್ಟ್ ಕಾಮನ್ ಆಗಿ ಇಲ್ಲಿ ಎಕನಾಮಿ ಏನಾಗಿರುತ್ತೆ ಅಂತ ಅಂದರೆ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್ ಆಗಿರುತ್ತೆ. ಇಲ್ಲಿ ಗವರ್ನಮೆಂಟ್ ಡಿಸಿಷನ್ ಏನಾಗಿರುತ್ತೆ, ಫೈನಲ್ ಆಗಿರುತ್ತೆ ಅಂತ.
ಅದರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ. ಸೊ ಕ್ಯಾಪಿಟಲಿಸ್ಟಲ್ಲಿ ನಾನು ಹೇಳಿದೆ ಪ್ರಾಫಿಟ್ ಮೇಕಿಂಗ್ ಅಂತ. ಅವರೇನು ಮಾಡೋದಿಲ್ಲ, ಕಸ್ಟಮರ್ ಅಥವಾ ಸೋಷಿಯಲ್ ವೆಲ್ಫೇರ್ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಸೋಷಲಿಸ್ಟ್ ಅಂತ ಬಂದರೆ ಅವರ ಫಸ್ಟ್ ಪ್ರಿಯಾರಿಟಿ ಯಾರಿಗಾಗಿರುತ್ತೆ ಅಂತ ಅಂದರೆ ಸೋಷಿಯಲ್ಗೆ ಮತ್ತು ಸೊಸೈಟಿಗೆ ಆಗಿರುತ್ತೆ. ಸೊ ಸೊಸೈಟಿ ವೆಲ್ಫೇರ್ಗೆ ಬೇಕಾಗಿರುವಂಥ ಆಬ್ಜೆಕ್ಟಿವ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಲ್ವಾ. ಸೊ ಏನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ? ಸೊ ಗವರ್ನಮೆಂಟಲ್ಲಿ ಇರುವಂಥ ವೆಲ್ತನ್ನು, ರಿಸೋರ್ಸಸ್ಸನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾನ್ಸೆಪ್ಟ್. ಯಾರೋ ಒಬ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾರೋ ಇನ್ನೊಬ್ರಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆ ಕಾನ್ಸೆಪ್ಟ್ ಇರೋದಿಲ್ಲ. ಸೊ ಗವರ್ನಮೆಂಟ್ ಅಂಡರಲ್ಲಿ ಅದು ಬರುತ್ತೆ ಅಂತ ಅಂದರೆ ಎಲ್ಲರಿಗೂ ಕೂಡ ಈಕ್ವಲ್ ರೈಟ್ಸ್ ಇರುತ್ತೆ ಅದನ್ನ ತೊಗೊಳಕ್ಕೆ ಅಂತ. ಸೊ ಈಕ್ವಲ್ ಆಗಿ ಆ ವೆಲ್ತನ್ನು ಅವ್ರು ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಒನ್ ಲಿಮಿಟೆಡ್ ಕಾಂಪಿಟೇಷನ್. ಇದು ತುಂಬ ಇಂಪಾರ್ಟೆಂಟ್. ನಾನಲ್ಲಿ ಹೇಳಿದೆ ಕಾಂಪಿಟೇಷನ್ ಹೈ ಇರುತ್ತೆ ಅಂತ ಅಲ್ವಾ ಕ್ಯಾಪಿಟಲಿಸ್ಟಲ್ಲಿ. ಸೊ ಸೋಷಲಿಸ್ಟ್ ಅಂತ ಬಂದಾಗ ತುಂಬ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತೆ. ಯಾಕೆ ಅಂತ ಅಂದರೆ ಸೊ ಅಲ್ಲಿ ಗವರ್ನಮೆಂಟಿಂದ ಮ್ಯಾನೇಜ್ ಆಗ್ತಾ ಇರೋದ್ರಿಂದ ಗವರ್ನಮೆಂಟಿಗೆ ಕಾಂಪಿಟೇಟ್ ಮಾಡೋಕ್ಕೆ ಮತ್ತೊಬ್ಬರು ಗೌರ್ಮೆಂಟ್ ಅವರು ಇನ್ನೊಂದು ಗೌರ್ಮೆಂಟು ಬಂದು ಏನು ಮಾಡೋದಿಲ್ಲ, ಅಲ್ಲಿ ಕಂಪನಿನ ಎಸ್ಟಾಬ್ಲಿಷ್ ಮಾಡೋದಿಲ್ಲ ಅಲ್ವಾ. ಸೊ ಒಂದು ಗೌರ್ಮೆಂಟ್ ಸಿಸ್ಟಮಿಂದ ಏನಾಗ್ತಾ ಇರುತ್ತೆ, ಅದು ರನ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಏನಿರೋದಿಲ್ಲ, ಅದಕ್ಕೋಸ್ಕರ ತುಂಬ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜ್ ಏನು ಆಗಿದ್ರೆ ಸೋಷಲಿಸ್ಟ್ ಎಕನಾಮಿಯಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ರಿಡಕ್ಷನ್ ಇನ್ ಇನ್ಇಕ್ವಾಲಿಟಿ. ಸೊ ಇನ್ಇಕ್ವಾಲಿಟಿ ಅನ್ನೋದನ್ನ, ಡಿಸ್ಕ್ರಿಮಿನೇಷನ್ ಅನ್ನೋದನ್ನ ಏನು ಮಾಡ್ತಾ ಹೋಗ್ಬೋದು, ರೆಡ್ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅವ್ರ ಟಾರ್ಗೆಟ್ ಏನಾಗಿರುತ್ತೆ, ಸೋಷಿಯಲ್ ವೆಲ್ಫೇರ್ ಆಗಿರುತ್ತೆ. ಸೊ ಈಕ್ವಾಲಿಟಿ, ಪ್ರೊವೈಡಿಂಗ್ ಈಕ್ವಾಲಿಟಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಡಿಸ್ಕ್ರಿಮಿನೇಷನ್ ಅಥವಾ ಇನ್ಇಕ್ವಾಲಿಟಿ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ. ಸೋಷಿಯಲ್ ವೆಲ್ಫೇರ್, ಸೊ ಮೋಸ್ಟ್ ಕಾಮನ್ ಆಗಿ ಸೊಸೈಟಿಗೆ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ, ಅವ್ರ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಸೋಷಲಿಸ್ಟ್ ಎಕನಾಮಿ ಅಂತ. ಸೊ ಇಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿ ಇರುತ್ತೆ. ಸೊ ಒಂದು ಎಕನಾಮಿಕ್ ಈ ವರ್ಷ ನನಗೆ ಪ್ರಾಫಿಟ್ ಆಯಿತು, ನೆಕ್ಸ್ಟ್ ಇಯರ್ ಲಾಸ್ ಆಗ್ತಾ ಇದೆ, ಇನ್ನೊಂದು ಸತಿ ಇನ್ನೊಂದು ಥರ ವೇರಿ ಆಗ್ತಾ ಇದೆ, ಎಕನಾಮಿಕ್ ಫಿನಾನ್ಷಿಯಲ್ ಕಂಡೀಷನಲ್ಲಿ ವೇರಿ ಆಗ್ತಾ ಇದೆ, ಆ ಥರ ಏನೂ ಇರೋದಿಲ್ಲ. ಸೊ ಗವರ್ಮೆಂಟ್ ಅವ್ರು ಏನು ಮಾಡಿರ್ತಾರೆ, ಸಮ್ ಆಫ್ ದ ಕಾನ್ಸ್ಟೆಂಟ್ ಪ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ, ಅದೇ ಬೇಸಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಎಕನಾಮಿಕ್ ಕಂಡೀಷನ್ ಏನಾಗಿರುತ್ತೆ, ಆ ಒಂದು ಸೋಷಲಿಸ್ಟ್ ಎಕನಾಮಿಲಿ ಸ್ಟೇಬಲ್ ಆಗಿರುತ್ತೆ ಅಂತ. ಸೊ ವೇರಿಯೇಷನ್ ತುಂಬ ಕಡಿಮೆ ಇರುತ್ತೆ ಅಂತ. ನೆಕ್ಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಅಂತ. ಏನು ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಅಂತ? ಸೊ ಈ ಗವರ್ನಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಅಂದರೆ ಈ ಎಂಪ್ಲಾಯ್ಮೆಂಟ್ ಅಥವಾ ಜಾಬ್ ಅಂತ ಏನು ಕರಿತೀವಿ ಅಲ್ವಾ, ಅದರ ಸೆಕ್ಯೂರಿಟಿ ಕಾಮನ್ ಆಗಿ ಇರುತ್ತೆ. ಸೊ ಈ ವರ್ಷ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ನೆಕ್ಸ್ಟ್ ಮಂತಲ್ಲಿ ಈ ಸತಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ನೆಕ್ಸ್ಟ್ ಮಂತಲ್ಲಿ ಕ್ಲೋಸ್ ಮಾಡ್ತೀವಿ, ಆ ಥರ ಒಂದು ಚಾನ್ಸಸ್ ಇರೋದಿಲ್ಲ. ಸೊ ಲಾಂಗ್ ಟರ್ಮಲ್ಲಿ ಏನಿರುತ್ತೆ ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಸಿಗ್ತಾ ಹೋಗುತ್ತೆ ಸೋಷಲಿಸ್ಟ್ ಎಕನಾಮಿಲಿ. ಸೊ ನೆಕ್ಸ್ಟ್ ಒನ್ ಮಿಕ್ಸ್ಡ್ ಎಕನಾಮಿ. ಸೊ ಮಿಕ್ಸ್ಡ್ ಎಕನಾಮಿ ಅಂತ ಅಂದರೆ ವರ್ಡಲ್ಲೇ ಅರ್ಥ ಆಗ್ತಾ ಇದೆ. ಇದರಲ್ಲಿ ಯಾವ ಥರ ಫೀಚರ್ಸ್ ಇರುತ್ತೆ ಅಂತ ಅಂದರೆ ಕಂಬೈನ್ ಫೀಚರ್ ಇರುತ್ತೆ. ಯಾವ್ಯಾವ್ದ್ರ ಕಂಬೈನ್ಸ್ ಫೀಚರ್ ಇರುತ್ತೆ, ಕ್ಯಾಪಿಟಲಿಸ್ಟು ಇರುತ್ತೆ, ಸೋಷಲಿಸ್ಟು ಇರುತ್ತೆ. ಅಂದರೆ ಪ್ರೈವೇಟ್ ಓನರ್ಶಿಪ್ಪು ಇರುತ್ತೆ, ಗವರ್ನಮೆಂಟ್ ಓನರ್ಶಿಪ್ಪು ಇರುತ್ತೆ. ಸೊ ಪಾರ್ಷಿಯಲಿ ಪ್ರೈವೇಟ್ ಆ್ಯಂಡ್ ಪಾರ್ಷಿಯಲಿ ಗವರ್ನಮೆಂಟ್ ಓನರ್ಶಿಪ್ ಇರುತ್ತೆ. ಸೊ ಅದನ್ನು ಏನಂತ ಕರಿತೀವಿ, ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮಿಕ್ಸ್ಡ್ ಎಕನಾಮಿಲಿ? ಕೋ ಎಕ್ಸಿಸ್ಟೆನ್ಸ್. ಯಾರ್ಯಾರ್ದು ಕೋ ಎಕ್ಸಿಸ್ಟೆನ್ಸ್ ಅಂತ ಅಂದರೆ ಇಬ್ಬರದ್ದು ಎಕ್ಸಿಸ್ಟೆನ್ಸ್ ಇರುತ್ತೆ ಅಲ್ವಾ, ಪಬ್ಲಿಕ್ಕು ಮತ್ತು ಪ್ರೈವೇಟ್, ಅಥವಾ ಗವರ್ನಮೆಂಟು ಮತ್ತು ಪ್ರೈವೇಟ್ ಇಂಡಿವಿಜುವಲ್. ಸೊ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಏನು ಮಾಡ್ತಾರೆ, ಫಾಲೋ ಮಾಡ್ತಾ ಹೋಗ್ತಾರೆ. ಎಕನಾಮಿಕ್ ಪ್ಲ್ಯಾನಿಂಗ್ ಕೂಡ ತುಂಬ ಪ್ರಾಪರ್ ಆಗಿರುತ್ತೆ. ಯಾಕೆ ಅಂತಂದರೆ ಇಂಡಿವಿಜುವಲ್ ಮತ್ತು ಗೌರ್ಮೆಂಟ್ ಎರಡರಿಂದನೂ ರನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಬಗ್ಗೆನೂ ಥಿಂಕ್ ಮಾಡ್ತಾರೆ, ಪ್ರಾಫಿಟ್ ಮೇಕಿಂಗ್ ಬಗ್ಗೆನೂ ಥಿಂಕ್ ಮಾಡ್ತಾರೆ. ಸೊ ಇವೆರಡೂ ಇರೋದು ಯಾವುದು ಅಂತ ಅಂದರೆ ಮಿಕ್ಸ್ಡ್ ಎಕನಾಮಿ. ಸೊ ಅಡ್ವಾಂಟೇಜಸ್ ಏನು ಹಾಗಿದ್ರೆ ಮಿಕ್ಸ್ಡ್ ಎಕನಾಮಿಲಿ? ಮಿಕ್ಸ್ಡ್ ಎಕನಾಮಿಲಿ ಏನೇನು ಅಡ್ವಾಂಟೇಜ್ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ಎಕನಾಮಿಕ್ ಗ್ರೋತ್ ಏನಿದೆ ಅಲ್ವಾ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇಂಡಿವಿಜುವಲ್ಸು ಮೇಂಟೈನ್ ಮಾಡ್ತಾ ಇರ್ತಾರೆ, ಗವರ್ನಮೆಂಟ್ ಕೂಡ ಏನು ಮಾಡ್ತಾ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ತಾ ಹೋಗಿರುತ್ತೆ. ಅದಕ್ಕೋಸ್ಕರ ಎಕನಾಮಿಕ್ ಗ್ರೋತ್ ಏನಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಒಂದು ಸತಿ ತುಂಬ ಲಾಸ್ ಆಯಿತು ಅನ್ನೋದು, ಒಂದು ಸತಿ ತುಂಬ ಪ್ರಾಫಿಟ್, ಆ ಥರದಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಪಬ್ಲಿಕ್ ಇಂಟ್ರೆಸ್ಟ್ಗೆ ಏನು ಮಾಡ್ತಾರೆ, ಅವರು ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ಎಕನಾಮಿಕ್ ಫ್ರೀಡಮ್ ವಿತ್ ಸೋಷಿಯಲ್ ವೆಲ್ಫೇರ್. ಸೊ ಇಲ್ಲಿ ಎಕನಾಮಿಕ್ಕು ಇಂಪಾರ್ಟೆಂಟ್ ಆಗಿರುತ್ತೆ, ಸೋಷಿಯಲ್ ವೆಲ್ಫೇರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲದು ಮಿಕ್ಸ್ ಆಗಿರುವಂಥದ್ದೇ ಮಿಕ್ಸ್ಡ್ ಎಕನಾಮಿ. ಅಂದರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಸೋಷಿಯಲ್ ವೆಲ್ಫೇರ್, ಪ್ರಾಫಿಟ್ ಮೇಕಿಂಗ್, ಸೋಷಿಯಲ್ ವೆಲ್ಫೇರ್, ಈಕ್ವಾಲಿಟಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಸೊ ಇದೆಲ್ಲದು ಕೂಡ ಕಾಂಬಿನೇಷನ್ ಆಫ್ ದಿಸ್ ಅಂತ. ಸೊ ಟೋಟಲಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಅಂದರೆ ಏನು, ಸೋಷಲಿಸ್ಟ್ ಎಕನಾಮಿ ಅಂತ ಅಂದರೆ ಏನು,
ಮಿಕ್ಸಡ್ ಎಕನಾಮಿ ಅಂತ ಅಂದರೆ ಏನು ಅಂತ. ಸೊ ಎಲ್ಲರಿಗೂ ಕೂಡ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಈಸಿಯಾಗಿ ಅರ್ಥ ಆಗಿದೆಯೋ ಅರ್ಥ ಆಗಿಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ, ಕಮೆಂಟನ್ನು ರೀಡ್ ಮಾಡ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾಳೆ ಯಾವ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಿಕೊಡ್ಬೇಕು ಅಂತ ಕಮೆಂಟ್ ಮಾಡಿದರೆ 100% ಅದೇ ಡಿಫಿಕಲ್ಟ್ ಟಾಪಿಕ್ ಮೇಲೆ ನಾನು ಕ್ಲಾಸ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.